ನೋಡಿ ನುಗ್ಗೆಕಾಯಿ ಹೇಗೆ ಬಂದಿದೆ ಅಂತ. ಇಷ್ಟು ಚೆನ್ನಾಗಿ ಕಲರಿಂಗು ಟೇಸ್ಟಿಂಗು ಹಂಗೆ ಇರುತ್ತೆ. ಮೊದಲಿಗೆ ನೋಡಿ ಒಂದು 5 ನುಗ್ಗೆಕಾಯಿ ತಗೊಳ್ಳೋಣ. ಅದನ್ನ ನೋಡಿ ಹೀಗೆ ಸಣ್ಣಗೆ ಕಟ್ ಮಾಡಿದ್ದೀನಿ ನೋಡಿ. ನಾನು ಮೇಗಿನ ಸಿಪ್ಪೆ ಎಲ್ಲ ಲೈಟಾಗಿ ತಗೋಬೇಕು, ಅಂದ್ರೆ ಎಣ್ಣೆಯಲ್ಲಿ ಜಲ್ದಿ ಫ್ರೈ ಹಾಕವು. ಒಂದು ಬಾಣಲೆ ಇಟ್ಕೊಳ್ಳೋಣ. ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಒಂದು ನುಗ್ಗೆಕಾಯಿ ಫ್ರೈ ಮಾಡೋಣ. ನೋಡಿ ಹೀಗೆ ಲೈಟಾಗಿ ಕೆಂಪಾಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ನೋಡಿ ಈಗ ಮಾಡಿದ್ದೀನಲ್ಲ, ಈ ಥರ ಸಿಪ್ಪೆ ಸುಲ್ಕೊಂಡಿರ್ಬೇಕು, ಅಂದ್ರೆ ಜಲ್ದಿ ಫ್ರೈ ಹಾಕವು. ಈಗ ಒಂದು ಪ್ಲೇಟಿಗೆ ತೊಗೊಂಡ್ಬಿಡೋಣ. ಎಣ್ಣೆ ಅದರಲ್ಲೇ ಇರಲಿ, ಅದು ಜಾಸ್ತಿ ಆದರೆ ತೆಗೆದುಬಿಡಿ, ನಡೀತಿದ್ರೆ ಅಷ್ಟೇ ಬಿಟ್ಟು ಅದ್ರಾಗ ಒಗ್ಗರಣೆ ಹಾಕಿ. ಇವಾಗ ನೋಡಿ ಜೀರಿಗೆ, ಸಾಸಿವೆ ಮತ್ತು ಕರಿಬೇವು. ಮೊದಲ ನಾನು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ, ಈರುಳ್ಳಿ ಟೊಮೆಟೊ ನೋಡಿ 2 ಹಾಕಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ತೀನಿ, ಮಸಾಲೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕು. ಸ್ವಲ್ಪ ಸಕ್ಕರೆ ಹಾಕ್ತೀನಿ ನೋಡಿ. ಖಾರಕ್ಕೆ ಕೆಂಪು ಖಾರ ಹಾಕಿದ್ದೀನಿ ನೋಡಿ. ಇವಾಗ ಚೆನ್ನಾಗಿ ಕೈ ಆಡಿಸ್ತೀನಿ. ಇಷ್ಟು ಹಾಕಿದರೆ ಸಾಕು, ಮಸ್ತಾಗಿ ಬರುತ್ತೆ. ಇವಾಗ ನೋಡಿ ಕರೆದಿಟ್ಕೊಂಡಿರೋ ಅಂಥ ನುಗ್ಗೆಕಾಯಿ ಹಾಕಿದ್ದೀನಿ ನೋಡಿ. ನೀವು ಬೇಕಿದ್ರೆ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೋದು. ನಾನು ಬೇಡ ಅಂತ ಸ್ಕಿಪ್ ಮಾಡಿದ್ದೀನಿ. ಅಲ್ಲ ಬೆಳ್ಳುಳ್ಳಿ ಹಾಕೊಂಡ್ರೆ ಮಸ್ತಾಗಿ ಬರುತ್ತೆ ಟೇಸ್ಟು. ಇವಾಗ ನೋಡಿ ಮಸ್ತಾಗಿ ಬಂದಿದೆ. ನಿಮಗೆ ಸ್ವಲ್ಪ ಇನ್ನೂ ಮೆತ್ತಗೆ ಬೇಕಂತಂದ್ರೆ ಸ್ವಲ್ಪ ನೀರು ಹಾಕೋಬೋದು. ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಕೂಡ ತಿನ್ಬೋದು. ನೋಡಿ ಇಷ್ಟಾಗಿದೆ. ಇವಾಗ ಎಣ್ಣೆಯಲ್ಲಿ ಫ್ರೈ ಆಗಿರೋದ್ರಿಂದ ಆಲ್ರೆಡಿ ಮೆತ್ತಗಾಗಿರ್ತಾವೆ. ನೀವು ಇನ್ನೂ